ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿ ಪ್ರಕಟಣೆ. ಈ ಮೂಲಕ ಎಲ್ಲರಿಗೂ ತಿಳಿಪಡಿಸಿದಂದ್ರೆ 20/12/2024 ಶುಕ್ರವಾರ ಮಧ್ಯಾಹ್ನ 12 ಗಂಟೆಗೆ ಸೆರೆಗಟ್ಟಿಗೊಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವ ಈ ಕೆಳಕಂಡ ಕೆರೆಗಳ ಮೀನು ಪಾಶುವರಕ್ಕನ್ನು 2024 ಇಂದ 26 ಅಂದ್ರೆ 2 ವರ್ಷಗಳ ಅವಧಿಗೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಶ್ರೀ ಮಂಜುನಾಥ್ ಅವರ ಅಧ್ಯಕ್ಷತೆಯಲ್ಲಿ ಬಹಿರಂಗವಾಗಿ ಹರಾಜು ಮೂಲಕ ವ್ಯವಹಾರ ಮಾಡಬಹುದು. ನೆಲ್ಲೂರು ಹೊಸಕೆರೆ ಧರ್ಮ 10,000, ಬಡಮಾಟನಹಳ್ಳಿ ಕೆರೆ ಅರೌಂಡ್ ಸೇತುಮಂಗಲ 13,000, ಐಸಂದ್ರ ಬಿಟ್ಟೂರು ಚಿಕ್ಕಕೆರೆ ನಂದ ಬಂಗಾರಪೇಟೆ 55,000. ಅದೇ ರೀತಿ ಜಯಮಂಗಲ ಕೆರೆ ವಿಜಯ್ ಕುಮಾರ್ ಬೇತ್ಮುಲ್ಲ 9,000. ಕೂಗ್ಲಳ್ಳಿ ಕೆರೆ ಪ್ರಭಾಕರ್ ಕೂಗ್ಲಳ್ಳಿ 2,000. ಶಿಗ್ರಾಪುರ ಕೆರೆ ಪವನ್ ಬೇತ್ಮುಲ್ಲ 2,16,000. ಐಸಂದ್ರ ಬಿಟ್ಟೂರು ಚಿಕ್ಕಕೋಮಿಡಿಕೆರೆ ಕೆರೆ 90,000. ನಾಗಪ್ಪ ತಿಮ್ಸಂದ್ರ ಅಮೌಂಟ್ ಇಲ್ಲಿ ಮೀನು ಆರೋಗ್ಯದಲ್ಲಿ ಅಭಿವೃದ್ಧಿಗೆ ಇದಾಗ್ತೀವಿ. ಅದರಲ್ಲಿ ಸಭೆ ಇವಾಗ ಒಂದೆಲ್ಲ ಆಗ್ಬಿಟ್ಟು ಮತ್ತೆ ನಮ್ಮ ಸದಸ್ಯರು 26 ಸದಸ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತೆ ಗೌರವ ಸದಸ್ಯರು ಎಲ್ಲರನ್ನು ಸಭೆಗೆ ಇಟ್ಬಿಟ್ಟು ಇಷ್ಟು ಮೀನು ಹರಾಜು ಇಷ್ಟ ಆಗಿದೆ, ಇದರಿಂದ ಏನ್ ಬಳಸಬೇಕಂತ ಸಭೆಯಲ್ಲಿ ತೀರ್ಮಾನ ಮಾಡಿ ಮತ್ತೆ ದುಡ್ಡನ್ನು ಬಳಸ್ತೀವಿ. ಸರ್ಕಾರಿ ಸವಾಲ್ 1,000 ರೂಪಾಯಿ. 5,000 ನಾರಾಯಣ ಸ್ವಾಮಿ 5,000. 10,000 ನಾ ಕೈಯತ್ತಲ್ಲ ಹೇಳಿದಾಗ 10,000. ಸ್ವಾಮಿ 10,000. 15,000 50,000 50,000. ಏನ್ ಹೆಸರಣ್ಣ? ವಯಾಸ್ 50,000 ಅವ್ರು ಅಷ್ಟೇ ಕೊಟ್ಟಿದ್ದು 50,000 51,000 60,000 ಶ್ರೀನಿವಾಸ್ 68 ಇವತ್ತು ಹರಾಜು ಮೀನು ಹರಾಜು ಆಯಿತು. ಅದರಲ್ಲಿ ಸೇರಿದಂತ 9 ಕೆರೆಯಲ್ಲಿ 11 ಫಸ್ಟ್ 2,000 ಹರಾಜಿಗೆ ಕಟ್ಟು ಎಲ್ಲ ಡಿಪಾಸಿಟ್ 2,000 ಕಟ್ಬಿಟ್ಟು ಎಲ್ಲ ಬಂದಿದ್ರು. ಎಲ್ಲ ಮಾಹಿತಿ ಎಲ್ರಿಗೂ ಗೊತ್ತಾಗಿತ್ತು. ಬಂದು 2,000 ಕಟ್ಟು 12 ಗಂಟೆಗೆ ಕರೆಕ್ಟಾಗಿ ಹರಾಜು ಶುರು ಮಾಡಿದ್ವು. ಅದರಲ್ಲಿ 8 ಕೆರೆ ಎಲ್ಲ 8 ಕೆರೆ ಹೋಗಿದೆ. ಪಂಚಾಯತ್ಗೆ 8 ಕೆರೆ ಮೀನು ಹರಾಜಲ್ಲಿ ಪಂಚಾಯತ್ಗೆ ಆದಿಕ 5,04,000 ಬಂದಿದೆ. ಅದರಲ್ಲಿ ಕೆರೆಗಳು ಕಟ್ಟೆ ಆಗ್ಲಿ ಮತ್ತೆ ನೀರಲ್ಲಿ ಅವ್ರ ಔಷಧ ಏನಾಗ್ಲಿ ಅವರ ಕೆರೆ ಹಾಕೋದು ಅವ್ರ ಜವಾಬ್ದಾರಿ. ಮತ್ತೆ ನಮ್ಮ ಜವಾಬ್ದಾರಿ ಈ ಅಮೌಂಟ್ಗೆ ಅಭಿವೃದ್ಧಿ ಮಾಡ್ತೀವಿ. ಅಭಿವೃದ್ಧಿ ಮಾಡಬೇಕಂದ್ರೆ 5 ಲಕ್ಷ ಬಂದಿದೆ, ಅದು ಒನ್ನಲ್ಲಿ ಅಕೌಂಟ್ ಅಲ್ಲಿ ಜಮಾ ಮಾಡ್ತೀವಿ. ಜಮಾಯಿಂದ ಮತ್ತೆ ಊರಲ್ಲಿ ಯಾವ ಪ್ರಾಬ್ಲಮ್ ಲೈಟ್ಗಾಗ್ಲಿ, ಸಿಲಿಂಡರ್ಗಾಗ್ಲಿ ಮತ್ತೆ ಕುಡಿಯೋ ನೀರಿಗಾಗ್ಲಿ ಅದನ್ನು ಆ ದುಡ್ಡನ್ನು ಬಳಸ್ತೀವಿ. ಪ್ರಕಟಣೆ. ಈ ಮೂಲಕ ಎಲ್ಲರಿಗೂ ತಿಳಿಪಡಿಸಿದಂದ್ರೆ 20/12/2024 ಶುಕ್ರವಾರ ಮಧ್ಯಾಹ್ನ 12 ಗಂಟೆಗೆ ಸೆರೆಗಟ್ಟಿಗೊಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವ ಈ ಕೆಳಕಂಡ ಕೆರೆಗಳ ಮೀನು ಪಾಶುವರಕ್ಕನ್ನು 2024 ಇಂದ 26 ಅಂದ್ರೆ 2 ವರ್ಷಗಳ ಅವಧಿಗೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಶ್ರೀ ಮಂಜುನಾಥ್ ಅವರ ಅಧ್ಯಕ್ಷತೆಯಲ್ಲಿ ಬಹಿರಂಗವಾಗಿ ಹರಾಜು ಮೂಲಕ ವ್ಯವಹಾರ ಮಾಡಬಹುದು. ಅಸಂಖ್ಯವರು ಯಾರು ಹರಾಜನ್ನು ಭಾಗವಹಿಸಿದ್ರು ಅವರೆಲ್ಲರೂ ಕೂಡ ಈ ಕೆಳಕಂಡ ಒಂದು ಷರತ್ತನ್ನು ಒಳಪಟ್ಟು ಹರಾಜನ್ನು ಕೊಡ್ಕೊಳ್ಬಹುದು. ಹರಾಜು ವಿಸ್ತೀರ್ಣದಲ್ಲಿ ಸವಾಲು ಮಾಡುವವರು ನಿಗದಿತ 2,000 ರು ಠೇವಣಿ ಕಟ್ಟುವುದು ಕಡ್ಡಾಯ. ಹರಾಜು ಮುಗಿದ ಕೂಡಲೇ ಅತಿ ಹೆಚ್ಚಿನ ಮೊತ್ತಕ್ಕೆ ಮೀನು ಪಾಶುವರ ಹಕ್ಕನ್ನು ಪಡೆದ ಬಿಡುದಾರರು ಪೂರ್ತಿ ಮೊಬಲಗನ್ನು ಪಾವತಿಸಿ ರಸೀದಿ ಪಡೆಯುವರು. ತಪ್ಪಿದಲ್ಲಿ ಸಚಿವರ ಠೇವಣಿ ಮೊತ್ತವನ್ನು ಮುಟ್ಟುಕೊಳ್ಳಿಕೊಂಡು 2ನೇ ಅತಿ ಹೆಚ್ಚು ಬಿಡುದಾರರಿಗೆ ಮೀನು ಪಾಶುವರ ಹಕ್ಕನ್ನು ಬಿಡಲು ಪರಿಗಣಿಸತಕ್ಕದ್ದು. ತಪ್ಪಿದಲ್ಲಿ ಮರು ಹರಾಜು ಮಾಡಲಾಗುವುದು. ಕೆರೆಯ ಕಟ್ಟೆ, ಕಾಲುವೆ ಇತರೆ ಯಾವ ಭಾಗಕ್ಕೆ ಹಾನಿಯಾಗುತ್ತದೆ ನೋಡಿಕೊಳ್ಬೇಕು. ಹರಾಜು ಅಂಗೀಕರಿಸುವ ಮತ್ತು ತಿರಸ್ಕರಿಸುವ ಅಧಿಕಾರ ಗ್ರಾಮ ಪಂಚಾಯತ್ಗೆ ಇರುತ್ತದೆ.
ಮೀನು ಹಿಡಿಯುವಾಗ ವಿಷಕಾರಿ ಮದ್ದುಗಳನ್ನು ಉಪಯೋಗಿಸುವುದಾಗಲಿ ಡೈನಾಮೈಟ್ ಇಡುವುದಾಗಲಿ ಮೀನು ಹಿಡಿದರೆ ತಪ್ಪಿತಸ್ಥರು ಕಾನೂನು ಪ್ರಕಾರ ಗುರಿಯಾಗುತ್ತಾರೆ, ಶಿಕ್ಷೆಗೆ ಗುರಿಯಾಗುತ್ತಾರೆ. ಕೆರೆ ಕಂಬಾಲದ ಕೆರೆ, ಕಳಗುಪ್ಪ ನಾಗರ ಕೆರೆ, ನಲ್ಲೂರು ಹೊಸಕೆರೆ, ಬಡಮಾರ್ಕಹಳ್ಳಿ ಕೆರೆ, ಐಸನಮಿಟ್ಟೂರು ಚಿಕ್ಕ ಕೆರೆ, ದೇವಮಂಗಲ ಕೆರೆ, ಹೋಗ್ಲಳ್ಳಿ ಕೆರೆ, ಚಿಗರಾಪುರ ಕೆರೆ, ಐಸನಮಿಟ್ಟೂರು ಕೋಮಿಡಿ ಕೆರೆ. 2 ವರ್ಷ ಅಂದ್ರೆ 21/12/2024 ನಾಳೆಯಿಂದ 20/12/2026 2 ವರ್ಷದವರೆಗೆ ಹರಾಜು. 70,000 71 71,000 72 ಶ್ರೀನಿವಾಸ್ 72 75 ನಾರಾಯಣಸ್ವಾಮಿ 75,000 80,000 ಧರ್ಮ 80,000 81 ನಾರಾಯಣಸ್ವಾಮಿ 81,000 81,000 ಮುರುಗೇಶ್ 82,000 85 ಧರ್ಮ 85 ಜಗದೀಶ್ ಬೆತ್ಮುಲ್ಲ ಚೇತನ್ ಕಳಿಗುಪ್ಪ ಪ್ರಭಾಕರ್ ಕುಂಗಳಿ ತಿರುಪತಿ ಕಳಿಗುಪ್ಪ ನಾಗಪ್ಪ ತಿಮ್ಸಂದ್ರ ಹರೀಶ್ ಬೆತ್ಮಲ್ಲ ಆಂಜಪ್ಪ ತಿಮ್ಸಂದ್ರ ಮುನಿಶಾನು ತಿಮ್ಸಂದ್ರ ಮಂಜುನಾಥ ತೀಗೊಳ್ಳಿ ಮುರುಗೇಶ್ ನಲ್ಲೂರು ಅರುಣ್ ಕುಮಾರ್ ಬೆತ್ಮಲ್ಲ ಆನಂದ್ ಕಳ್ಕುಪ್ಪ ಹರಿಪ್ರಸಾದ್ KN ಕಳ್ಕುಪ್ಪ ವೆಂಕಟಾಚಲಪತಿ ಅಂಕಟಳ್ಳಿ ರವಿಕುಮಾರ್ ಕಳ್ಕುಪ್ಪ ನಾರಾಯಣ ಸ್ವಾಮಿ ಕಳ್ಕುಪ್ಪ ವೆಂಕಟರಾಮು ಕಳ್ಕುಪ್ಪ ಕೃಷ್ಣಪ್ಪ ಟಿಗೊಳ್ಳಿ